ಲೋಕಸಭಾ ಚುನಾವಣೆ ನಂತರ ಬಿಎಸ್ವೈ ಮೂಲೆ ಗುಂಪಾಗುತ್ತಾರೆ ಅನ್ನೋ ಮೈತ್ರಿ ನಾಯಕರ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ತಿರುಗೇಟು ನೀಡಿದ್ದಾರೆ. ನಾನೀಗ ವಿಧಾನಸಭಾ ವಿಪಕ್ಷ ನಾಯಕನಾಗಿ ಕೆಲಸ ಮಾಡುತ್ತಿದ್ದೇನೆ. ಇನ್ನು 4 ವರ್ಷ ಅಧಿಕಾರವಿದೆ. ಅದನ್ನು ಯಾರೂ ಸಹ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂದಮೇಲೆ ನಾನು ಹೇಗೆ ಮೂಲೆ ಗುಂಪಾಗ್ತೀನಿ ಅಂತ ಬಿಎಸ್ವೈ ಹೇಳಿದ್ರು. ಅಲ್ಲದೆ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಕೂಡ ಕಾರ್ಯನಿರ್ವಹಿಸುತ್ತಿದ್ದೇನೆ. ಪಕ್ಷಕ್ಕಾಗಿ ಚುನಾವಣೆ ನಂತರ ಬದಲಾವಣೆ ಬಯಸಿದರೆ ಅದನ್ನ ಸ್ವಾಗತಿಸುತ್ತೇನೆ ಎಂದು ಹೇಳಿದ್ರು. ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು ನಾನು ಪ್ರತಿಪಕ್ಷದ ನಾಯಕ. ಈಗ 9 ತಿಂಗಳಾಗಿದೆ ನಾನು ಪ್ರತಿಪಕ್ಷದ ನಾಯಕನಾಗಿ. ಇನ್ನು 4.25 ವರ್ಷ ಏನು ತೊಂದರೆ ಇಲ್ಲ ತಾನೆ, ಅದನ್ನ ಯಾರು ಕಿತ್ಕೊಳ್ಳಲ್ಲ ತಾನೆ. ಉಳಿದಂಥದ್ದು ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ಪ್ರತಿಪಕ್ಷನಾಗಿ ಎರಡೂ ಮುಂದುವರಿಸ್ಕೊಂಡು ಹೋಗೋದು ಎಷ್ಟು ಮಟ್ಟಕ್ಕೆ ಸರಿ ಹೋಗುತ್ತೆ. ಅದರಿಂದ ಈ ಲೋಕಸಭಾ ಚುನಾವಣೆ ಆದಮೇಲೆ ಯಾವ್ದಾದ್ರು ಒಂದು ಬದಲಾವಣೆ ಮಾಡಿದ್ರೆ ಅದನ್ನು ನಾನು ಸ್ವಾಗತ ಮಾಡ್ತೇನೆ. ನನ್ನ ಕರ್ತವ್ಯ ನಾನು ಮಾಡ್ತೇನೆ. ಅವ್ರು ಯಾಕೆ ತಲೆ ಕೆಡಿಸ್ಕೊಂಡಿದ್ದಾರೆ ನನಗೆ ಅರ್ಥ ಆಗ್ತಿಲ್ಲ. ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಕಾಂಗ್ರೆಸ್ JDS ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಏನಿದೆ? ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು ನಾನು ಪ್ರತಿಪಕ್ಷದ ನಾಯಕ. ಈಗ 9 ತಿಂಗಳಾಗಿದೆ ನಾನು ಪ್ರತಿಪಕ್ಷದ ನಾಯಕನಾಗಿ. ಇನ್ನು 4.25 ವರ್ಷ ಏನು ತೊಂದರೆ ಇಲ್ಲ ತಾನೆ, ಅದನ್ನ ಯಾರು ಕಿತ್ಕೊಳ್ಳಲ್ಲ ತಾನೆ. ಉಳಿದಂಥದ್ದು ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ಪ್ರತಿಪಕ್ಷನಾಗಿ ಎರಡೂ ಮುಂದುವರಿಸ್ಕೊಂಡು ಹೋಗೋದು ಎಷ್ಟು ಮಟ್ಟಕ್ಕೆ ಸರಿ ಹೋಗುತ್ತೆ. ಅದರಿಂದ ಈ ಲೋಕಸಭಾ ಚುನಾವಣೆ ಆದಮೇಲೆ ಯಾವ್ದಾದ್ರು ಒಂದು ಬದಲಾವಣೆ ಮಾಡಿದ್ರೆ ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು ನಾನು ಪ್ರತಿಪಕ್ಷದ ನಾಯಕ. ಈಗ 9 ತಿಂಗಳಾಗಿದೆ ನಾನು ಪ್ರತಿಪಕ್ಷದ ನಾಯಕನಾಗಿ. ಇನ್ನು 4.25 ವರ್ಷ ಏನು ತೊಂದರೆ ಇಲ್ಲ ತಾನೆ, ಅದನ್ನ ಯಾರು ಕಿತ್ಕೊಳ್ಳಲ್ಲ ತಾನೆ. ಉಳಿದಂಥದ್ದು ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ಪ್ರತಿಪಕ್ಷನಾಗಿ ಎರಡೂ ಮುಂದುವರಿಸ್ಕೊಂಡು ಹೋಗೋದು ಎಷ್ಟು ಮಟ್ಟಕ್ಕೆ ಸರಿ ಹೋಗುತ್ತೆ. ಅದರಿಂದ ಈ ಲೋಕಸಭಾ ಚುನಾವಣೆ ಆದಮೇಲೆ ಯಾವ್ದಾದ್ರು ಒಂದು ಬದಲಾವಣೆ ಮಾಡಿದ್ರೆ ಅದನ್ನು ನಾನು ಸ್ವಾಗತ ಮಾಡ್ತೇನೆ. ನನ್ನ ಕರ್ತವ್ಯ ನಾನು ಮಾಡ್ತೇನೆ. ಅವ್ರು ಯಾಕೆ ತಲೆ ಕೆಡಿಸ್ಕೊಂಡಿದ್ದಾರೆ ನನಗೆ ಅರ್ಥ ಆಗ್ತಿಲ್ಲ. ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಕಾಂಗ್ರೆಸ್ JDS ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಏನಿದೆ? ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು ನಾನು ಪ್ರತಿಪಕ್ಷದ ನಾಯಕ. ಈಗ 9 ತಿಂಗಳಾಗಿದೆ ನಾನು ಪ್ರತಿಪಕ್ಷದ ನಾಯಕನಾಗಿ. ಇನ್ನು 4.25 ವರ್ಷ ಏನು ತೊಂದರೆ ಇಲ್ಲ ತಾನೆ, ಅದನ್ನ ಯಾರು ಕಿತ್ಕೊಳ್ಳಲ್ಲ ತಾನೆ. ಉಳಿದಂಥದ್ದು ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ಪ್ರತಿಪಕ್ಷನಾಗಿ ಎರಡೂ ಮುಂದುವರಿಸ್ಕೊಂಡು ಹೋಗೋದು ಎಷ್ಟು ಮಟ್ಟಕ್ಕೆ ಸರಿ ಹೋಗುತ್ತೆ. ಅದರಿಂದ ಈ ಲೋಕಸಭಾ ಚುನಾವಣೆ ಆದಮೇಲೆ ಯಾವ್ದಾದ್ರು ಒಂದು ಬದಲಾವಣೆ ಮಾಡಿದ್ರೆ